ಒಂದು ಕಡೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಚಳಿ ಜನರಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆ ಚಳಿಗಾಲದಲ್ಲಿ ತರಕಾರಿ ಬೆಲೆಗಳು ಹೆಚ್ಚಾಗ್ತಾ ಇರೋದು ಮತ್ತಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ತರಕಾರಿಯನ್ನೇ ಕೊಂಡುಕೊಳ್ಳಲು ಆಗದಂತಹ ಸ್ಥಿತಿಗೆ ಜನರು ತಲುಪಿದ್ದಾರೆ. ಒಂದು ವೇಳೆ ಈ ತರಕಾರಿಯನ್ನು ಕೊಂಡುಕೊಳ್ಳದೆ ಅದನ್ನು ಉಪಯೋಗಿಸದೇ ಇದ್ದರೆ ಅವರಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ, ಈ ಬಗ್ಗೆ ಮಾತಾಡಲಿಕ್ಕೆ ಆಹಾರ ತಜ್ಞರಾದಂಥ ಪಾವನ ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಚಳಿಗಾಲ ಬಂತು ಅಂತ ಹೇಳಿದ್ರೆ ತರಕಾರಿಗಳ ಬೆಲೆ ಜಾಸ್ತಿ ಆಗ್ತದೆ. ಮನುಷ್ಯರು ಆ ತರಕಾರಿಯನ್ನು ತೆಗೆದುಕೊಳ್ಳುವಂಥದ್ದನ್ನೇ ನಿಲ್ಲಿಸುವಂಥ ಕೆಲಸ ಆಗ್ತದೆ. ಹೀಗಾಗಿ ತರಕಾರಿ ಎಷ್ಟು ಅವಶ್ಯಕತೆ ಜನರಿಗೆ ಅಂತ. ತರಕಾರಿಗಳನ್ನ ಬೆಲೆ ಹೆಚ್ಚಾಗ್ತದೆ ಅಂತ ನಿಲ್ಲಿಸೋದ್ರ ಮೂಲಕ ಅವರು ಹೆಚ್ಚು ಡಿಫಿಷಿಯನ್ಸಿ ಆಗ್ತಾ ಇದ್ದಾರೆ, ತರಕಾರಿಗಳನ್ನ ಕಡಿಮೆ ಮಾಡೋದ್ರ ಮೂಲಕ ಅಂತಾನೆ ಹೇಳಬಹುದು. ತರಕಾರಿಗಳು ತುಂಬ ಮುಖ್ಯ ಎಲ್ಲರ ಜೀವನದಲ್ಲೂ. ಇವಾಗ ಏನೇನು ಜನರು ಎಲ್ಲ ತರಕಾರಿಗಳನ್ನ ಬಳಸ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಪ್ರತಿಯೊಂದೊಂದು ತರಕಾರಿಗಳಲ್ಲೂ ಒಂದೊಂದು ಪೌಷ್ಟಿಕಾಂಶ ಇರೋದ್ರಿಂದ ಅದರ ಅವಶ್ಯಕತೆ ಇದೆ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಮುಖವಾಗಿ ನುಗ್ಗೆಕಾಯಿ ಬೆಲೆ ಈಗಾಗಲೇ 300ರಿಂದ 500 ರೂಪಾಯಿ ಆಗಿದೆ ಕೆಜಿಗೆ. ಹೀಗಾಗಿ ಜನರು ಅದನ್ನ ತೆಗೆದುಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ. ಈ ನುಗ್ಗೆಕಾಯಿಯ ವಿಶೇಷತೆ ಬಗ್ಗೆ ಮಾತನಾಡಿದ್ರೆ ಯಾವ ರೀತಿಯಂಥ ಪೌಷ್ಟಿಕಾಂಶ ಈ ನುಗ್ಗೆಕಾಯಿಯಿಂದ ಸಿಗುತ್ತೆ? ಓಕೆ, ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಅಂತಾನೆ ಹೇಳೋದಾದ್ರೆ ಇದೊಂದು ತುಂಬ ಒಳ್ಳೆ ನಿಸರ್ಗದಲ್ಲಿ ಸಿಗುವಂಥ ಒಂದು ಒಳ್ಳೆ ಫುಡ್ ಅಂತಾನೆ ಹೇಳಬಹುದು. ನಾವು ಹೇಗೆ ನಾನ್ ವೆಜಿಟೇರಿಯನ್ಸ್ಗೆ ನಾವು ಎಗ್ ಅಥವಾ ಚಿಕನ್ ಅಂತ ನಾವು ಸಜೆಸ್ಟ್ ಮಾಡ್ತೀವೋ, ಹಾಗೆ ವೆಜಿಟೇರಿಯನ್ಸ್ಗೆ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ತುಂಬ ಒಳ್ಳೆ ಸೋರ್ಸ್ ಅಂತಾನೆ ಹೇಳಬಹುದು. ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪಲ್ಲಿ ಅದನ್ನ ಒಂದು ಮಿರಾಕಲ್ ಫುಡ್ ಅಂತಾನೆ, ಮಿರಾಕಲ್ ಟ್ರೀ ಅಂತಾನೆ ಅದು ಹೆಸರುವಾಸಿ ಆಗಿದೆ. ಸೊ ನುಗ್ಗೆಕಾಯಿನ ರೇಟ್ ಹೆಚ್ಚಾಗ್ತಾ ಇದೆ ಅಂತ ನಾವು ಬಳಸೋದನ್ನ ನಿಲ್ಲಿಸೋದ್ರಿಂದ ನಾವು ಹೆಚ್ಚು ಯಾವುದು ಎಷ್ಟೊಂದು ಪೌಷ್ಟಿಕಾಂಶಗಳಿದೆ ಅದರಿಂದ ನಾವು ಡಿಫಿಷಿಯೆಂಟ್ ಆಗ್ತೀವಿ ಅಂತಾನೆ ಹೇಳಬಹುದು. ನುಗ್ಗೆಕಾಯಿಯಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳೋದಾದರೆ ಅದರಲ್ಲಿ ನಮಗೆ ಯಾವ್ಯಾವುದು ಬಾಡಿಗೆ ಬೇಕಾಗಿರೋಂಥ ಎಷ್ಟೊಂದು ಮಿನರಲ್ಸ್ ಇದೆ, ಪೌಷ್ಟಿಕಾಂಶಗಳಿದೆ, ಅದೆಲ್ಲ ನುಗ್ಗೆಕಾಯಿಯಲ್ಲಿ ಪ್ರೆಸೆಂಟ್ ಆಗಿದೆ. ನುಗ್ಗೆಕಾಯಲ್ಲಿ ಮೇಯ್ನ್ಲಿ ವೈಟಮಿನ್ ಎ ಇದೆ, ವೈಟಮಿನ್ ಇ ಇದೆ, ಆಮೇಲಿಂದ ವೈಟಮಿನ್ ಕೆ ಇದೆ. ಯಾವುದು ನಮ್ಮ ಹೃದಯದ ಒತ್ತಡವನ್ನು, ಹೃದಯಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶವನ್ನು ಮತ್ತು ಬೇಕಾಗಿರುವಂತಹ ಅಂಶಗಳನ್ನು ಅದು ನುಗ್ಗೆಕಾಯಲ್ಲಿ ಅದು ಕಂಟೈನ್ ಆಗಿದೆ ಅಂತಲೇ ಹೇಳಬಹುದು. ನುಗ್ಗೆಕಾಯಿಯಿಂದ ಇವಾಗ ಬ್ಲಡ್ ಕಡಿಮೆ ಆಗಿರುವಂಥದ್ದು ಇರ್ಬೋದು, ಅದರಲ್ಲಿ ಐರನ್ ಕೂಡ ಹೆಚ್ಚು ಇರೋದ್ರಿಂದ ಬ್ಲಡ್ ಕಡಿಮೆ ಇರುವಂಥ ಜನರಲ್ಲಿ ಅದು ಒಳ್ಳೆ ರೋಲನ್ನು ಪ್ಲೇ ಮಾಡುತ್ತೆ ಅಂತಲೇ ಹೇಳಬಹುದು. ಇವಾಗ ನುಗ್ಗೆ ಸೊಪ್ಪು ಆಗಲಿ ನುಗ್ಗೆಕಾಯಿ ಆಗಲಿ ಪ್ರತಿಯೊಬ್ಬರಿಗೂ ಇವಾಗ ಹೇಗೆ ಮಗು ಹುಟ್ಟಿದಾಗಿಂದ ಆ ಮಗು ಅದರ ಫುಡ್ಡನ್ನು ತಗೊಳ್ಳೋದಕ್ಕೆ ಶುರು ಮಾಡುತ್ತೋ ಅಲ್ಲಿಂದ ಕೊನೆ ಈಗ ವಯಸ್ಸಾಗಿರುವಂಥ ಜಿರಿಯಾಟ್ರಿಕ್ ಪೇಷಂಟ್ಸ್ ತನಕನೂ ನುಗ್ಗೆಕಾಯಿ ಆಗಲಿ ನುಗ್ಗೆ ಸೊಪ್ಪಾಗಲಿ ತುಂಬ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲಿ ಅಷ್ಟೊಂದು ಮಿನರಲ್ಸ್ ಇದೆ, ಅಷ್ಟೊಂದು ವೈಟಮಿನ್ಸ್ ಇದೆ. ಇವಾಗ ವೈಟಮಿನ್ ಎ ಅಂತ ಹೇಳೋದಾದರೆ ಸ್ಕಿನ್, ಇವಾಗ ಚರ್ಮಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ನುಗ್ಗೆಕಾಯಿಂದ ಅಥವಾ ನುಗ್ಗೆ ಸೊಪ್ಪಿಂದ ಸಿಗುತ್ತೆ. ಆಮೇಲಿಂದ ವೈಟಮಿನ್ ಕೆ ಇದೆ, ಅದರಲ್ಲಿ ವೈಟಮಿನ್ ಕೆ ಇರೋದ್ರಿಂದ BP ಬ್ಲಡ್ ಪ್ರೆಷರ್ ಏನಿದೆ ಅದು ಕೂಡ ಮೇಂಟೈನ್ ಆಗುತ್ತೆ. ಆಮೇಲಿಂದ ಅದೊಂದು ಇರುವಂಥ ಎಲ್ಲ ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು ಇಸ್ ದ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ವೆಜಿಟೇರಿಯನ್ಸ್ ಎಲ್ಲ ಹೇಳೋದಾದರೆ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಅಂತಲೇ ಹೇಳ್ಬೋದು. ಮತ್ತು ನುಗ್ಗೆಕಾಯಿ ತಿನ್ನೋದ್ರಿಂದ ಅದೊಂದು ಫೈಬರ್ ರಿಚ್ ಆಗಿದೆ. ಮತ್ತು ಫೈಬರ್ ರಿಚ್ ಇಂಟೇಕ್ ಮತ್ತು ತರಕಾರಿಗಳು, ಎಲ್ಲ ತರಕಾರಿಗಳು ಏನಿದೆ ಇದೆಲ್ಲ ನಮ್ಮ ದೇಹಕ್ಕೆ ತುಂಬ ಮುಖ್ಯ. ಫೈಬರ್ ಎಲ್ಲ ಅದರಲ್ಲೇ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಮತ್ತು ಈಗ ಈಸಿಯಾಗಿ ಡೈಜೆಷನ್ ಆಗೋದಕ್ಕೆ, ಆಮೇಲಿಂದ ಮೋಷನ್ ಪಾಸ್ ಆಗೋದಕ್ಕೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಎಷ್ಟು ಪ್ರಮಾಣದಲ್ಲಿ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪನ್ನು ತೆಗೆದುಕೊಳ್ಬೇಕಾಗ್ತದೆ ತಮ್ಮ ಪ್ರಕಾರ? ನುಗ್ಗೆ ಸೊಪ್ಪನ್ನ ಪ್ರತಿದಿನ ತಿನ್ನುವಂಥ ಅವಶ್ಯಕತೆ ಏನಿಲ್ಲ. ವಾರದಲ್ಲಿ ಒಂದು 3 ಬಾರಿ ಅಥವಾ 4 ಬಾರಿ ಬಳಸಿದ್ರೆ ಸಾಕು. ಯಾವುದೊಂದು ಆದರೂ ಅಷ್ಟೇ, ಯಾವುದೇ ಒಂದು ಫುಡ್ಡನ್ನು ಹೆಚ್ಚು ಬಳದಷ್ಟು ಅದು ಟಾಕ್ಸಿಸಿಟಿನೇ ಆಗುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ವಾರದಲ್ಲಿ ಒಂದು 3 ಸಲ ಬಳಸಿದ್ರೆ ತೊಂದರೆ ಇಲ್ಲ. ಅದನ್ನು ಸೊಪ್ಪುಗಳಲ್ಲಾಗಿರ್ಬೋದು ಅಥವಾ ಸೂಪ್ಸ್ ಆಗಿರಬಹುದು, ಸೊಪ್ಪಿನ ಪಲ್ಯ ಆಗಿರಬಹುದು, ಅಥವಾ ನುಗ್ಗೆಕಾಯಿ ಸಾಂಬಾರು ಆಗಿರಬಹುದು, ಆ ಥರದ್ದೆಲ್ಲ ಮಾಡಿಕೊಂಡು ತಿನ್ನಬಹುದು ಅಂತಲೇ ಹೇಳಬಹುದು. ಕ್ಯಾಟಗರಿ ಮಾಡೋದಾದ್ರೆ ಮಕ್ಕಳಿಗೆ ಯಾವ ರೀತಿ ಇದು ಉಪಯುಕ್ತ ಆಗುತ್ತೆ ಅಂತ? ಮಕ್ಕಳಿಗೆ ಇದು ಫೈಬರ್ ಕೂಡ ರಿಚ್ ಇರೋದ್ರಿಂದ ಅದನ್ನು ನಾವು ಸೂಪ್ಸ್ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಅಗಿಯೋದಕ್ಕಾಗೋದಿಲ್ಲ, ಹಲ್ಲು ಬಂದಿಲ್ಲದೆ ಇರುವಂಥ ಮಕ್ಕಳಿಗೆ ಬೇಕಾದರೆ ಇದನ್ನು ಐರನ್ ಕೂಡ ರಿಚ್ ಇದೆ. ಐರನ್ ರಿಚ್ ಇರೋದ್ರಿಂದ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಅನಿಮಿಯಾ ಇರೋರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಸೂಪ್ಸ್ ಫಾರ್ಮಲ್ಲಿ ಅಥವಾ ನುಗ್ಗೆ ಸೊಪ್ಪಿನ ಸೂಪ್ ಆಗಿರ್ಬೋದು, ನುಗ್ಗೆಕಾಯ್ದು ಸೂಪ್ ಆಗಿರ್ಬೋದು, ಸೂಪ್ ಫಾರ್ಮಲ್ಲಿ ಕೊಟ್ಟರೆ ಬೆಟರ್ ಅಂತ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಸೂಪ್ ಫಾರ್ಮಲ್ಲಿ ಕೊಟ್ಟರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಮತ್ತು ಅವ್ರಿಗೆ ಏನು ಅನುಕೂಲ ಆಗುತ್ತೆ ಇದರಿಂದ? ಓಕೆ, ಯುವಕರಲ್ಲಿ ಇತ್ತೀಚೆಗೆ ನಾವು ಹೊರಗಡೆ ಎಲ್ಲ ಬರ್ದೇನೆ ಕ್ಯಾಲ್ಸಿಯಂ ಎಲ್ಲ ಡಿಫಿಷಿಯನ್ಸಿ ಆಗಿ ಮೂಳೆ ಇವಾಗಲೇ ಚಿಕ್ಕ ವಯಸ್ಸಿಗೆ ಮೂಳೆ ನೋವು ಬರೋದು, ಮಂಡಿ ನೋವು ಬರೋದು, ಕೈಕಾಲು ನೋವು ಬರೋದು, ಆ ಥರ ಎಲ್ಲ ಆಗಿದೆ. ಇದೆಲ್ಲದಕ್ಕೂ ಕಾರಣ ಕ್ಯಾಲ್ಸಿಯಂ ಮತ್ತು ವೈಟಮಿನ್ B12 ಡಿಫಿಷಿಯನ್ಸಿಯಿಂದ. ಈ ಎರಡೂ ಕೂಡ ನುಗ್ಗೆ ಸೊಪ್ಪಲ್ಲಿ ಪ್ರೆಸೆಂಟ್. ವೈಟಮಿನ್ B12 ಎಲ್ಲ ಅದರಲ್ಲಿ ಕ್ಯಾಲ್ಸಿಯಂ ಸ್ವಲ್ಪ ಹೆಚ್ಚಾಗಿ ಸಿಗೋದ್ರಿಂದ, ಸೊ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಯುವಕರಿಗೆ ಮೇನ್ಲಿ ಅದೊಂದು ಹೆಲ್ಪ್ಫುಲ್ ಆದ ಸೋರ್ಸ್ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿನ ಪುಡಿ, ಅದನ್ನು ಇವನ್ ನಾವು ಪುಡಿ ಪೌಡರ್ ಫಾರ್ಮಲ್ಲಿ ಕೂಡ ಅದನ್ನು ತಗೊಳ್ಬೋದು. ಅದನ್ನ ಈಗ ಸಾಂಬಾರ್ಗಳಿಗೆ ಹಾಕೊಳ್ಬೋದು, ಅಥವಾ ಚಟ್ನಿ ಏನಾದರೂ ಮಾಡೋದಾದರೆ ನಾವು ಅದಕ್ಕೆ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ಏನಾದರೂ ಫುಡ್ ಪ್ರಿಪೇರ್ ಮಾಡಿದ್ರೆ ಅಥವಾ ಕರ್ಡಲ್ಲಿ ಕೂಡ ಅದನ್ನು ಬೆರೆಸಿ ನಾವು ತಿನ್ನಬಹುದು. ಅಥವಾ ನುಗ್ಗೆ ಸೊಪ್ಪಿನ ಪಲ್ಯನೇ ಡೈರೆಕ್ಟ್ ಇಂಟೇಕ್ ತಗೋತಾರೆ ಅನ್ನೋದಾದರೆ ಅದನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಈಗ ಅತಿ ಹೆಚ್ಚು ಒತ್ತಡದಲ್ಲಿರುವಂಥವ್ರು ಮಹಿಳೆಯರು, ಒಂದು ಕಡೆ ಹೊರಗಡೆ ಕೆಲಸ, ಮನೆಯ ಕೆಲಸ, ಇದ್ರ ಮಧ್ಯೆ ತಮ್ಮ ಆರೋಗ್ಯದ ಕಡೆ ಗಮನನೇ ಕೊಡೋದಿಲ್ಲ. ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆ ಆಗ್ತದೆ ಈ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ? ಓಕೆ, ಮಹಿಳೆಯರಿಗೆ ಮೇನ್ಲಿ ಹೇಳೋದಾದರೆ ಇವಾಗ 40ರ ಏಜ್ನ ದಾಟಾದ ಮೇಲೆ ಅವರಿಗೆ ತುಂಬ
ಮುಖ್ಯ. ಆ್ಯಕ್ಚುಲಿ ಮೆನೋಪಾಸ್ ಟೈಮಲ್ಲಿ ಇರ್ತಾರೆ, ಹೆಚ್ಚು ಬ್ಲೀಡಿಂಗ್ ಆಗೋದು ಅಥವಾ ಕಡಿಮೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪನ್ನ ಅಥವಾ ನುಗ್ಗೆಕಾಯಿನ ಬಳಸೋದ್ರಿಂದ ಅವ್ರದ್ದು ಐರನ್ ಲೆವೆಲ್ ಏನಿದೆ ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಮತ್ತು ಆಸ್ಟಿಯೋಪೊರೋಸಿಸ್ ಇತ್ತೀಚೆಗೆ ಬರ್ತಾ ಇರುವಂಥ ಅದು ಕೂಡ ಒಂದು ಹೆಚ್ಚು ಇರುವಂಥ ಡಯಾಗ್ನೋಸಿಸ್ ಆಗಿದೆ. ಸೊ ಆಸ್ಟಿಯೋಪೊರೋಸಿಸ್ ಏನಿದೆ ಅದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಆಗಿರೋದು. ಈವನ್ ನುಗ್ಗೆ ಸೊಪ್ಪಲ್ಲಿ ಅಥವಾ ನುಗ್ಗೆಕಾಯಿಲಿ ಕ್ಯಾಲ್ಶಿಯಂ ತುಂಬ ಒಂದು 3-4 ಪಟ್ಟು ಜಾಸ್ತಿ ಇರೋದ್ರಿಂದ ಅದೊಂದು ಗುಡ್ ಸೋರ್ಸ್. ಅದರಿಂದ ಕ್ಯಾಲ್ಶಿಯಂ ಏನಿದೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ ಅಷ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ರಿಯಲಿ ಎಸೆನ್ಷಿಯಲ್ ಫಾರ್ ವುಮೆನ್ ಮೇನ್ಲಿ. ವಯಸ್ಸಾದವರಿಗೆ ಬೇಕು ಅಂದರೆ, ಯಾಕಂದರೆ ವಯಸ್ಸಾದವರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿರ್ತದೆ, ಸೊ ವಿಟಮಿನ್ಗಳ ಕೊರತೆ ಇರುತ್ತೆ, ಅವ್ರಿಗೆ ಎಷ್ಟು ಅವಶ್ಯಕತೆ ಅನಿಸುತ್ತೆ? ನಿಜವಾಗ್ಲೂ ನುಗ್ಗೆಕಾಯಿ ಹೇಳೋದಾದರೆ ಏಜ್ ಆಗಿರೋಂಥವರಿಗೆ ಬೇಕು, ಯಾಕಂದರೆ ಅವ್ರಿಗೆ ಡೈಜೆಷನ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಹಾಗಾಗಿ ಅದು ನುಗ್ಗೆಕಾಯಿನೂ ಕೂಡ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ಅದು ಫೈಬರ್ ರಿಚ್ ಕೂಡ ಆಗಿರೋದ್ರಿಂದ ಡೈಜೆಷನ್ಗೆ ಮೇನ್ಲಿ ಏಜ್ ಆಗಿರುವಂಥ ಪೀಪಲ್ಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳಬಹುದು ನುಗ್ಗೆಕಾಯಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ನುಗ್ಗೆಕಾಯಿಯ ಪ್ರಾಮುಖ್ಯತೆ, ಅದರ ವಿಶೇಷತೆಗಳು, ಅದರ ಅವಶ್ಯಕತೆಗಳ ಬಗ್ಗೆ ಹೇಳಿದರು. ತಾವು ಸಹ ಅದನ್ನ ಎಂಡೋಸ್ ಮಾಡ್ತೀರಾ ಹೇಗೆ? ಖಂಡಿತ. ಆ್ಯಸ್ ಅ ಡೈಟಿಷಿಯನ್ ಆಗಿ ನಾನು ಅದನ್ನು ಸೈಂಟಿಫಿಕಲಿ ಅದು ಪ್ರೂವ್ ಆಗಿರೋದ್ರಿಂದ ಕೂಡ ನಾನು ಅದನ್ನು ಖಂಡಿತ ಒಪ್ತೀನಿ. ನುಗ್ಗೆಕಾಯಿಲಿ ಫೈಬರ್ ಹೆಚ್ಚಿದೆ, ಆಮೇಲಿಂದ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿನ ಪೌಡರ್ ಇದರಲ್ಲೆಲ್ಲದರಿಂದ ವೈಟಮಿನ್ ಎ ಇದೆ, ವೈಟಮಿನ್ ಇ ವಿಚ್ ಇಸ್ ಗುಡ್ ಫಾರ್ ಹೆಲ್ತ್, ಮತ್ತು ಸ್ಕಿನ್ಗೆ ಕೂಡ ವೈಟಮಿನ್ ಇ ಬೇಕು. ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಅದನ್ನು ಒಪ್ಕೊಳ್ತೀನಿ. ಕೊನೆಯದಾಗಿ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ನುಗ್ಗೆಕಾಯಿ ಸವಾಸವೇ ಬೇಡ ಅಂತೇಳಿ ವ್ಯಾಪಾರಸ್ಥರು ಹಿಂದೆ ಸರಿತಾ ಇದ್ದಾರೆ, ಜನಗಳು ಸಹ ಹಿಂದೆ ಸರಿತಾ ಇದ್ದಾರೆ. ತಮ್ಮ ಸಲಹೆ ಏನು? ಇಲ್ಲ, ಅದು ಇವಾಗ ರೇಟ್ ಜಾಸ್ತಿ ಆಗ್ತಿದೆ ಅಂತ ಇವಾಗ ನಾವು ಹೆಚ್ಚು ರೇಟ್ ಇರೋದನ್ನು ಕೂಡ ಈಗ ಜಂಕ್ ಫುಡ್ಸ್ ಆಗಿರ್ಬೋದು, ನಾವು ಅದಕ್ಕೆ ಈಗ KFC ಇಫ್ ಇನ್ ಕೇಸ್ ನಾನ್ ವೆಜಿಟೇರಿಯನ್ಸ್ ಆದರೆ ನಾವು ಹೆಚ್ಚು ದುಡ್ಡು ಕೊಟ್ಟೇ ತಿಂತೀವಿ. ಇವಾಗ ಒಂದು ಹೋಟೆಲ್ಗೆ ಹೋದರೂ ಅಷ್ಟೇ, ನಾವು ಅಲ್ಲಿ ಅದು ಒಂದು ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿ ಎಷ್ಟು ಫುಡ್ ಬಿಲ್ ಇರುತ್ತೋ 200-300 ಎಲ್ಲ ಇರುತ್ತೆ, ನಾವು ಅದನ್ನೆಲ್ಲ ಕೊಟ್ಟು ತಗೋತೀವಿ ಅಲ್ವಾ. ಸೊ ನಮ್ಮ ಹೆಲ್ತ್ಗೋಸ್ಕರ ಯಾವುದೋ ಒಂದು ಫುಡ್ ಜಂಕ್ ಜಾಸ್ತಿ ಇರೋದಾಗಿರ್ಬೋದು, ಕ್ಯಾಲರಿ ಲೆವೆಲ್ ಜಾಸ್ತಿ ಆಗಿರೋದಿರ್ಬೋದು, ನಾವು ಅದಕ್ಕೋಸ್ಕರ ಅಮೌಂಟ್ನ ದುಡ್ಡು ಖರ್ಚು ಮಾಡೋದಕ್ಕಿಂತ ಒಂದು ವಾರಕ್ಕೆ ಆಗ್ಬೋದು 1 kg ಕೊಟ್ಟು, ಅಂದರೆ ಎಷ್ಟು ರೇಟ್ ಇದೆ ಇವಾಗ ಹೆಚ್ಚಾಗಿ ಇದೆ ಖಂಡಿತ, ಅದು ಕೊಟ್ಟು ನಾವು ತಗೊಳ್ಳೋದ್ರ ಮೂಲಕ ನಮ್ಮ ಹೆಲ್ತ್ಗೆ ಬೆನಿಫಿಟ್ ಆಗ್ತಾ ಇದೆ ಅನ್ನೋದಾದರೆ, ಅಂದರೆ ಅದು ಬರೀ ಹುಡುಗರಿಗೆ ಹುಡುಗಿರಿಗೆ ಏಜ್ ಆದವ್ರಿಗೆ ಚಿಕ್ಕ ಮಕ್ಕಳಿಗೆ ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಅಡಲ್ಟ್ ಏಜಿಂದ ಹಿಡಿದು ವುಮೆನ್ ಇಂದ ಹಿಡಿದು ಜೀರಿಯಾಟ್ರಿಕ್ ಅಂದರೆ ವಯಸ್ಸಾಗಿರೋರ ತನಕನೂ ಅದು ತುಂಬ ಒಳ್ಳೆ ಎಸೆನ್ಷಿಯಲ್, ಅಂದರೆ ಇಟ್ ಪ್ಲೇಸ್ ಎಸೆನ್ಷಿಯಲ್ ರೋಲ್. ಸೊ ಹಾಗಾಗಿ ಬಳಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಎಲ್ಲರ ಪ್ರಶ್ನೆ ಏನು ಅಂತ ಹೇಳಿದ್ರೆ, 1 kg ನುಗ್ಗೆಕಾಯಿ ತಗೊಳ್ಳೋ ಜಾಗಕ್ಕೆ 1 kg ಮಾಂಸವನ್ನೇ ತಗೊಳ್ಬಿಡ್ತೀವಿ ನಾವು, ನುಗ್ಗೆಕಾಯಿ ಯಾಕೆ ತಗೊಳ್ಳೋಣ ಅಂತ. ಓಕೆ, ಮಾಂಸ ಅಂತ ಹೇಳೋದಾದರೆ ಇವಾಗ 1 kg ಚಿಕನ್ನಲ್ಲಿ ಪ್ರೋಟೀನ್ ಸಿಗುತ್ತೆ. ಓಕೆ, ನಾವು ಯಾವ ಭಾಗದಲ್ಲಿ ತಗೋತೀವಿ ಚಿಕನ್ ಅಂದರೆ ಚಿಕನಲ್ಲಿ ಯಾವ ಭಾಗ ತಗೋತೀವಿ, ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಪ್ರೋಟೀನ್ ಲೆವೆಲ್ಸ್ ಇದೆ. ಈಗ ಬ್ರೆಸ್ಟ್ 1 kg ನಾವು ಬ್ರೆಸ್ಟೇ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ಅದಕ್ಕೆ ನಾವು 200 ರೂಪೀಸ್ ಕೊಟ್ಟು ತಗೋತೀವಿ ಅಂತ ಅನ್ನೋದಾದರೆ, ಅದು ಇವಾಗ ಅದರಲ್ಲಿ ಬೇರೆ ಬೇರೆನೂ ಇದೆ. ಈಗ ಯೂರಿಕ್ ಆ್ಯಸಿಡ್ ಅಂತ ಇದೆ. ಇವಾಗ ನಾನ್ ವೆಜ್ ಮಟನ್ ರೆಡ್ ಮೀಟ್ ತಗೊಳ್ತಾರೆ ಅಂತ ಹೇಳೋದಾದರೆ ಅದರಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ. ಅದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಬಾಡಿ ಕೂಡ ಓವರ್ ವೇಟ್ ಆಗೋದಕ್ಕೆ ಕಾಸ್ ಮಾಡುತ್ತೆ. ನೋ ಸರ್, ಅದು ನುಗ್ಗೆಕಾಯಿಗೆ ನಾವು ಮೀಟ್ನ ಕಂಪೇರ್ ಮಾಡ್ತೀವಿ ಅಂದರೆ ಅದು ಸರಿಯೇ ಅಲ್ಲ ಅಂತಲೇ ಹೇಳ್ತೇವೆ. ಇದು ಆಹಾರ ತಜ್ಞರಾದಂಥ ಪಾವನ ಅವರ ಮಾತು. ಸರ್ವರೋಗಕ್ಕೂ ನುಗ್ಗೆಕಾಯಿ ಸೊಪ್ಪು ಮದ್ದಾಗಿದೆ. ಹೀಗಾಗಿ ಬೆಲೆ ಜಾಸ್ತಿ ಆಯಿತು ಅಂತೇಳಿ ನಿಲ್ಲಿಸಬೇಡಿ, ವಾರಕ್ಕೆ ಒಮ್ಮೆ ಆದರೂ ಸರಿ ಅದನ್ನು ಬಳಸಬೇಕು. ಆರೋಗ್ಯಕ್ಕೆ ಅತ್ಯಂತ ಮಹತ್ವಪೂರ್ಣವಾದಂಥದ್ದು. ಕಿರಿಯರಿಂದ ಹಿಡಿದು ಹಿರಿಯರವರೆಗೂ, ಪ್ರಮುಖವಾಗಿ ಮಹಿಳೆಯರಿಗೆ ನುಗ್ಗೆ ಸೊಪ್ಪಿನ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿದೆ. ಮಾಂಸದ ಜೊತೆ ಇದನ್ನು ಯಾವುದೇ ಕಾರಣಕ್ಕೂ ಸಹ ಕಂಪೇರ್ ಮಾಡಬೇಡಿ. ನುಗ್ಗೆ ಸೊಪ್ಪನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ಸಹ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9